ಇದು ಇಂಧನ ಸಚಿವ ಕೆಜೆ ಜಾರ್ಜ್ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬೆಸ್ಕಾಂ ಬೃಹತ್ ಗೋಲ್ಮಾಲ್. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಹೆಸರಿನಲ್ಲಿ ಬೆಸ್ಕಾಂನಲ್ಲಿ ಹಗರಣ. ಕಾಂಟ್ರಾಕ್ಟರ್ ಬೆಸ್ಕಾಂ ಅಧಿಕಾರಿಗಳ ಕಮಿಷನ್ ಡೀಲಿಂಗ್. ಸಾಫ್ಟ್ವೇರ್ ಅಭಿವೃದ್ಧಿ ಹೆಸರಿನಲ್ಲಿ ಕೋಟಿ ಕೋಟಿ ಅಕ್ರಮವನ್ನ ಮಾಡ್ತಾ ಇದೆ. ಎಸ್, ಈ ಒಂದು ಸ್ಟೋರಿಯನ್ನ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ನೋಡ್ಲೇಬೇಕು. ನಿಮ್ಮ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬೆಸ್ಕಾಂ ಬೃಹತ್ ಗೋಲ್ಮಾಲ್ ಅನ್ನ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಹೇಳ್ಕೊಂಡು ಬೆಸ್ಕಾಂನಲ್ಲಿ ಬೃಹತ್ ಹಗರಣ ನಡೀತಾ ಇದೆ. ಕಾಂಟ್ರಾಕ್ಟರ್ ಬೆಸ್ಕಾಂ ಅಧಿಕಾರಿಗಳ ಕಮಿಷನ್ ಡೀಲಿಂಗ್ ಕೂಡ ನಡೀತಾ ಇದೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಈ ವಿಚಾರವನ್ನ. ಸಾಫ್ಟ್ವೇರ್ ಅಭಿವೃದ್ಧಿಯ ಹೆಸರಿನಲ್ಲಿ ಕೋಟಿ ಕೋಟಿ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಹೇಳೋದು, ಬೆಸ್ಕಾಂನಲ್ಲಿ ಹಗರಣ ಮಾಡೋದು, ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ಸಾಫ್ಟ್ವೇರ್ ಅಭಿವೃದ್ಧಿಯ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಕೆಜೆ ಜಾರ್ಜ್ ಅವರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ಕಾಂಟ್ರಾಕ್ಟರ್ ಬೆಸ್ಕಾಂ ಅಧಿಕಾರಿಗಳ ಕಮಿಷನ್ ಡೀಲಿಂಗ್. ಸಾಫ್ಟ್ವೇರ್ ಅಭಿವೃದ್ಧಿ ಅಂತ ಹೇಳೋದು, ಕೋಟಿ ಕೋಟಿ ಲೂಟಿ ಮಾಡೋದು. ಲಂಚ ಇಲ್ಲದೆ ಇರೋ ಒಂದೇ ಒಂದು ಇಲಾಖೆ ತೋರಿಸ್ಬಿಡಿ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಬೆಸ್ಕಾಂ ನಿಜ ಬಣ್ಣವನ್ನ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಹೇಳ್ಕೊಂಡದ್ ಎಷ್ಟು ಬಾಚ್ಕೊಂಡಿದ್ದಾರೋ. ಎಸ್, ಟೆಕ್ ಮಹೀಂದ್ರ ಕಂಪನಿ ನಂಬಿ ಯಕ್ಕುಟ್ಟು ಹೋಯ್ತಾ ಬೆಸ್ಕಾಂ. ಸಾಫ್ಟ್ವೇರ್ ಹೈಟೆಕ್ ಸೋಜಿನಲ್ಲಿ ಕೋಟಿ ಕೋಟಿ ಲೂಟಿ ಅನುಷ್ಠಾನಗೊಳಿಸಿದೆ. ಕೋಟಿ ಕೋಟಿ ಹಗಲು ದರೋಡೆ. ಟೆಕ್ ಮಹೀಂದ್ರ ತಾಳಕ್ಕೆ ಕುಣಿದ್ರ ಬೆಸ್ಕಾಂ ಅಧಿಕಾರಿಗಳು. ಗುತ್ತಿಗೆದಾರರ ಬಳಿ ಪರ್ಸೆಂಟೇಜ್ ಅನ್ನ ಪಡೆದು ಆಫೀಸರ್ಸ್ಗಳು ಸೈಲೆಂಟ್ ಆಗ್ಬಿಟ್ರ. ಕೋಟಿ ಕೋಟಿ ಹಣವನ್ನ ಸುರಿದ್ರು. ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಯಾಕೆ? ಯೋಜನೆ ಹೆಸರಿನಲ್ಲಿ ಅಧಿಕಾರಿಗಳು ತಿಂದಿದ್ದಷ್ಟು ತೇಗಿದ್ದಷ್ಟು. ಸಾಫ್ಟ್ವೇರ್ ಯೋಜನೆ ಅನುಷ್ಠಾನ ಆಗದಿದ್ದರೂ ಕೋಟಿ ಕೋಟಿ ರಿಲೀಸ್. ಯೋಜನೆ ಅನುಷ್ಠಾನ ಮಾಡದಿದ್ರು ಕಂಪನಿಗೆ ಕೋಟಿ ಕೋಟಿ ಬಿಡುಗಡೆ. ಇದು ಲಕ್ಷಗಳ ಲೆಕ್ಕದಲ್ಲಿ ಭ್ರಷ್ಟಾಚಾರ ಅಲ್ವೇ ಅಲ್ಲ, ಕೋಟಿಗಳ ಲೆಕ್ಕಾಚಾರದಲ್ಲಿ ಭ್ರಷ್ಟಾಚಾರ. ತಿಂದು ಕೂಡ ತೇಗಿ ಕೂಡ ಮನೆಗೆ ತೆಗೆದುಕೊಂಡು ಹೋದವರ ಅಧಿಕಾರಿಗಳ ಲೆಕ್ಕ ಎಷ್ಟು? ಟೆಕ್ ಮಹೀಂದ್ರ ಕಂಪನಿಯನ್ನ ನಂಬಿ ಯಕ್ಕೊಟ್ಟು ಹೋಗ್ಬಿಡ್ತಾ ಹಾಗಾದ್ರೆ ಬೆಸ್ಕಾಂ. ಹೈಟೆಕ್ ಸಾಫ್ಟ್ವೇರ್ನ ಸೋಗಿನಲ್ಲಿ ಕೋಟಿ ಕೋಟಿಯನ್ನ ಲೂಟಿ ಮಾಡ್ತಾ ಇದೆಯಾ? ಅನುಷ್ಠಾನಗೊಳಿಸದೆ ಕೋಟಿ ಕೋಟಿ ಹಗಲು ದರೋಡೆ. ಅನುಷ್ಠಾನ ಆಗಿದೆ ಅಂತ ಹೇಳುವುದು, ಅನುಷ್ಠಾನ ಮಾಡಿರೋದಿಲ್ಲ. ಕೋಟಿ ಕೋಟಿ ಹಗಲು ದರೋಡೆಯನ್ನ ಮಾಡಿದೆ ಬೆಸ್ಕಾಂ. ಎಸ್, ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ನ್ಯೂಸ್. ಟೆಕ್ ಮಹೀಂದ್ರ ತಾಳಕ್ಕೆ ಕುಣಿತಾ ಇದ್ದಾರ ಬೆಸ್ಕಾಂ ಅಧಿಕಾರಿಗಳು. ಗುತ್ತಿಗೆದಾರರ ಬಳಿ ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ಳೋದು, ಆಫೀಸರ್ಗಳು ಗಪ್ಚುಪ್ಪಾಗಿ ಕೂತ್ಕೊಳ್ಳೋದು. ಗುತ್ತಿಗೆದಾರರ ಬಳಿ ನಂಗಿಷ್ಟು ನಿಂಗಿಷ್ಟು, ಇಷ್ಟು ಪರ್ಸೆಂಟೇಜ್ ಕೊಟ್ಬಿಡಿ, ನಾನು ಮಾತಾಡಲ್ಲ ಅಂತ ಹೇಳ್ಕೊಂಡು ಆಫೀಸರ್ಗಳು ಫುಲ್ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಕೋಟಿ ಕೋಟಿ ಹಣ ಸುರಿದ್ರು. ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಯಾಕೆ? ಹಣವನ್ನ ಕೋಟಿ ಕೋಟಿ ಸುರಿದ್ರು ಕೂಡ ಯೋಜನೆಗಳು ಪ್ರಾರಂಭವೇ ಆಗ್ತಾ ಇಲ್ಲ. ಬೆಸ್ಕಾಂನಲ್ಲಿ ಹಳ್ಳ ಹಿಡಿತ ERP ಸಿಸ್ಟಮ್ ಸ್ಕೀಮ್ 2020 ERP ಅಳವಡಿಕೆಗೆ ಟೆಂಡರ್ ಮಾಡಿರುವಂತಹ ಬೆಸ್ಕಾಂ
67 ಕೋಟಿ ವೆಚ್ಚದಲ್ಲಿ ಎಂಟರ್ಪ್ರೈಸಸ್ ರಿಸೋರ್ಸ್ ಆಫ್ ಪ್ಲಾನಿಂಗ್ಗೆ ಟೆಂಡರ್ ಪಡೆದು 4 ವರ್ಷವಾದ್ರೂ ಯೋಜನೆ ಅನುಷ್ಠಾನ ಆಗಲೇ ಇಲ್ಲ. ಟೆಕ್ ಮಹೀಂದ್ರ ಕಳ್ಳಾಟಕ್ಕೆ ಕೈ ಜೋಡಿಸಿದ್ರ ಬೆಸ್ಕಾಂ ಅಧಿಕಾರಿಗಳು. ಯೋಜನೆ ಅನುಷ್ಠಾನ ಮಾಡದ ಟೆಕ್ ಮಹೀಂದ್ರ ಕಂಪನಿಗೆ ಬೆಸ್ಕಾಂ ನೋಟಿಸ್. ಕೇವಲ ಹೆಸರಿಗೆ ಮಾತ್ರ ನೋಟಿಸ್ ಅನ್ನ ನೀಡಿ ಸೈಲೆಂಟ್ ಆಗಿರೋ ಅಧಿಕಾರಿಗಳು. ಟೆಕ್ ಮಹೀಂದ್ರ ಮೇಲೆ ಕ್ರಮ ಕೈಗೊಳ್ಳದೆ ಶ್ರೀರಕ್ಷೆ ನೀಡಿರುವಂತಹ ಅಧಿಕಾರಿಗಳು. ನೀರಿನಲ್ಲಿ ಹೋಮವಾಯ್ತಾ ಸಾರ್ವಜನಿಕರ ತೆರಿಗೆಯ 67 ಕೋಟಿ ಹಣ? ನಾಚಿಕೆ ಆಗ್ಬೇಕು. ಹೊಟ್ಟೆಗೇನ್ ತಿಂತೀರಾ ನೀವು? ಅನ್ನ ಅಂತೂ ತಿನ್ನೋದು ಸುಳ್ಳು. ಸಾರ್ವಜನಿಕರ ತೆರಿಗೆಯನ್ನ ತೆಗೆದುಕೊಂಡು ಉಂಡೆ ನಾಮ ಇಕ್ತಾ ಇದ್ದೀರಲ್ಲ, ಉಂಡೆ ನಾಮ ಇಡ್ತಾ ಇದ್ದೀರಾ ಅನ್ನುವಂತಹ ವಿಚಾರ. ಇದನ್ನ ಮಾತಾಡಿದ್ರೆ ಯಾಕೆ ಮೇಡಮ್ ಹಂಗ್ ಮಾತಾಡ್ತಿದ್ದೀರಾ ಅಂತ ಕಮೆಂಟ್ ಅಲ್ಲಿ ಹೇಳ್ತಾ ಇರ್ತೀರಾ. ಹೇಳ್ದೆ ಮತ್ತೇನ್ ಮಾಡ್ಬೇಕು? ನಮ್ಮ ನಿಮ್ಮ ಹಣ ಅದು ವೀಕ್ಷಕರೇ, ನಮ್ಮ ನಿಮ್ಮ ಹಣ. ಕೋಟಿ ಕೋಟಿ ಬಾಚಿ ಬಳ್ಕೊಂಡು ಮನೆಗೆ ತಗೊಂಡು ಹೋಗಿಟ್ಟು ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಟಿಸ್ಕೊಂಡು ಹಾಯಾಗಿರ್ತಾ ಇದ್ದಾರೆ. ಯಾಕೆ ಮಾತಾಡಬಾರ್ದು ಜನಸಾಮಾನ್ಯರು ನಾವು? ಬೆಸ್ಕಾಂನಲ್ಲಿ ಹಳ್ಳ ಹಿಡಿದು ಬಿಟ್ಟಿದ್ಯಾ ಹಾಗಾದ್ರೆ ERP ಸಿಸ್ಟಮ್ ಸ್ಕೀಮ್? ಇಂಧನ ಸಚಿವ ಕೆಜೆ ಜಾರ್ಜ್ ಅವರೇ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಕೂಡಲೇ ERP ಸಂಬಂಧ ಕರೆದಿರುವಂತಹ ಟೆಂಡರ್ ತನಿಖೆಗೆ ಆದೇಶವನ್ನ ಕೊಡ್ತೀರಾ? ಈಗಾದ್ರೂ ಸಾಫ್ಟ್ವೇರ್ ಹೆಸರಿನಲ್ಲಿ ಹಣ ನುಂಗಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ? ಹಾಗಾದ್ರೆ ಟೆಂಡರ್ ಪಡೆದು 4-5 ವರ್ಷಗಳಿಂದ ಕೆಲಸ ಮಾಡಿದ ಕಂಪನಿಗಳ ಮೇಲೆ ಕ್ರಮ ಯಾಕೆ ಜರುಗಿಸ್ತಾ ಇಲ್ಲ? ಟೆಂಡರ್ ವೇಳೆ ಕಮಿಷನ್ ಪಡೆದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಿರಾ? ಹಂಗಾದ್ರೆ IT ವಿಭಾಗದಿಂದ ERP ಟೆಂಡರ್ ಫೈಲ್ ತರಿಸಿ ಪರಿಶೀಲನೆ ಮಾಡಬೇಕು. ಕೋಟಿ ಕೋಟಿ ಲೂಟಿ ಮಾಡಿರುವಂತಹ ಟೆಕ್ ಮಹೀಂದ್ರ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಹಾಕಿಸಬೇಕು. ಇದು ಫ್ರೀಡಂ ಟಿವಿಯ ಜನಪರ ಕಳಕಳಿಯಾಗಿದೆ. ಬೆಸ್ಕಾಂ MD ಶಿವಶಂಕರ್ ಅವರೇ, ಕೂಡಲೇ ತಪ್ಪಿತಸ್ಥರ ತಲೆದಂಡವನ್ನ ಮಾಡ್ಬೇಕು ನೀವು. ತಪ್ಪಿತಸ್ಥರ ವಿರುದ್ಧ ಕ್ರಮವು ಆಗುವವರೆಗೆ ಫ್ರೀಡಂ ಟಿವಿ ಬಿಡೋದೇ ಇಲ್ಲ. ಎಸ್, ಹೌದು. ಕೆಜೆ ಜಾರ್ಜ್ ಅವರೇ, ಒಂದ್ಸಲ ಈ ಕಡೆ ಗಮನವನ್ನ ಹರಿಸಿ. ತೆರಿಗೆಯ ದುಡ್ಡಿನಲ್ಲಿ ತಿಂದು ತೇಗ್ತಾ ಇದ್ದವರನ್ನ ಕೂಡಲೇ ಅಮಾನತ್ ಮಾಡಿ. ಇಂಧನ ಸಚಿವ ಕೆಜೆ ಜಾರ್ಜ್ ಅವರೇ, ಜನಪರವಾಗಿ ನಮ್ಮ ಕಳಕಳಿ, ಫ್ರೀಡಂ ಟಿವಿಯ ಕಳಕಳಿ ಇದು. ಕೂಡಲೇ ERP ಸಂಬಂಧಿಸಿದಂತಹ ಟೆಂಡರ್ಗಳ ತನಿಖೆಯನ್ನ ಮಾಡೋಕೆ ಆದೇಶವನ್ನ ನೀಡಬೇಕು. ಸಾಫ್ಟ್ವೇರ್ ಹೆಸರಿನಲ್ಲಿ ನುಂಗಣ್ಣ ಆಗಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಇನ್ನೂ ನುಂಗಣ್ಣ ಮಾಡ್ತಾರೆ. ನಮಗೂ ಇರ್ಲಿ, ನಮ್ಮ ಪಕ್ಕದ ಮನೆಯವ್ರಿಗೂ ಇರ್ಲಿ ಅಂತ ಮನೆಗೆ ತೆಗೆದುಕೊಂಡು ಹೋಗುವುದನ್ನ ಕಲ್ತು ಬಿಟ್ಟಿದ್ದಾರೆ. ಟೆಂಡರ್ ಪಡೆದು 4-5 ವರ್ಷದಿಂದ ಕೆಲಸ ಮಾಡದೆ ಇರುವಂತಹ ಕಂಪನಿಗಳ ಮೇಲೆ ಯಾಕೆ ನೀವು ಕ್ರಮವನ್ನ ಕೈಗೊಳ್ತಾ ಇಲ್ಲ? ಟೆಂಡರ್ ವೇಳೆ ಕಮಿಷನ್ ಪಡೆದಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಾ? ಹಾಗಾದ್ರೆ ಕಮಿಷನ್ ತೆಗೆದುಕೊಂಡು ಕೆಲಸ ಮಾಡದೆ ಸುಮ್ಮನೆ ಕೂತಿರುವಂತಹ ಅಧಿಕಾರಿಗಳನ್ನ ಮೊದಲು ತೆಗೆದಾಕಿ. ನಮ್ಮ ಒಂದು ತೆರಿಗೆ ಹಣ ವ್ಯಯವಾಗ್ತಾ ಇದೆ. IT ವಿಭಾಗದಿಂದ ERP ಟೆಂಡರ್ ಫೈಲ್ ಅನ್ನ ತರಿಸಿ ಒಮ್ಮೆ ಆದ್ರೂ ಪರಿಶೀಲನೆ ಮಾಡಿ. ಜಾರ್ಜ್ ಅವರೇ, ಕೋಟಿ ಕೋಟಿ ಲೂಟಿ ಮಾಡಿರುವಂತಹ ಟೆಕ್ ಮಹೀಂದ್ರ ಕಂಪನಿಯನ್ನ ಮೊದಲು ಬ್ಲಾಕ್ ಲಿಸ್ಟ್ಗೆ ಹಾಕಿ. ಇದು ಫ್ರೀಡಂ ಟಿವಿಯ ಜನಪರ ಕಳಕಳಿಯಾಗಿದೆ. ಇದನ್ನ ದಯವಿಟ್ಟು ಅಲ್ಲಗಳೆಯಬೇಡಿ.